ಮೂವಿ ಹೆಸರು ಬಂದು ಆಂಧ್ರ ಕಿಂಗ್ ತಾಲೂಕಾ ಅಂತ. ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಆಂಧ್ರದ ಸೂಪರ್ ಸ್ಟಾರ್ ಆದ ಸೂರ್ಯ ತನ್ನ 100ನೇ ಸಿನಿಮಾದ ಶೂಟಿಂಗ್ ಅಲ್ಲಿ ಇರ್ತಾನೆ. ಅದೇ ಟೈಮ್ಗೆ ಡೈರೆಕ್ಟರ್ ಬಂದು ನಿನ್ನ ಲಾಸ್ಟ್ 7 ಮೂವಿ ಫ್ಲಾಪ್ ಆಗಿದೆ, ಇದಕ್ಕೆ ಪ್ರೊಡ್ಯೂಸರ್ ದುಡ್ಡಕ್ಕೆ ಎದುರ್ಕೋತಾ ಇದಾರೆ. ಸೊ ಬಜೆಟ್ ಇಲ್ಲದ ಕಾರಣ ಈ ಮೂವಿಯನ್ನು ಕಂಟಿನ್ಯೂ ಮಾಡಕ್ ಆಗಲ್ಲ ಅಂತ ಡೈರೆಕ್ಟರ್ ಸೆಟ್ಗೆ ಪ್ಯಾಕಪ್ ಅಂತ ಎದ್ದೋಗ್ತಾರೆ. ಇದರಿಂದ ಸೂರ್ಯ ಹೇಗಾದ್ರೂ ಮಾಡಿ ನನ್ನ 100ನೇ ಮೂವಿನ ಕಂಪ್ಲೀಟ್ ಮಾಡ್ಬೇಕಲ್ಲ ಅಂತ ಅವ್ನ್ PM ಕರೆದು ಈಗಲೇ ನಮ್ಮ ಮನೆ ಮತ್ತೆ ಕಾರ್ನ ಮಾರು, ಅದರಿಂದ ಬರುವಂತ ದುಡ್ಡಲ್ಲಿ ಮೂವಿಯನ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾನೆ. ಇದಕ್ಕೆ PA, ನೀವು ಒಬ್ಬ ಸೂಪರ್ ಸ್ಟಾರ್, ಒಂದು ಮೂವಿಗೋಸ್ಕರ ನಿಮ್ ಮನೆ ಮತ್ತೆ ಕಾರನ್ನ ಮಾರೋದು ಸರಿ ಇರಲ್ಲ, ಇದು ಫ್ಯಾನ್ಸ್ಗೂ ಸಹ ಇಷ್ಟ ಆಗಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ನ್ಯೂಸ್ ಪೇಪರ್ ಮ್ಯಾಗಝಿನ್ ಅಲ್ಲೆಲ್ಲ ಸೂರ್ಯನ 100ನೇ ಮೂವಿ ನಿಂತಿದೆ ಅನ್ನೋದ ನ್ಯೂಸ್. ಇದಕ್ಕೆ PA, ಈ ವಿಷಯಕ್ಕೆ ಜಾಸ್ತಿ ಟೆನ್ಷನ್ ತಗೋಬೇಡಿ, ನಿಮ್ಗೆ ಪರಿಚಯ ಇರುವಂತ ಡಿಸ್ಟ್ರಿಬ್ಯೂಟರ್ಸ್ ಪ್ರೊಡ್ಯೂಸರ್ಸ್ ನ ಕಾಂಟ್ಯಾಕ್ಟ್ ಮಾಡಿ, ಅವ್ರಲ್ಲಿ ಯಾರು ನಿಮ್ಗೆ ಸಹಾಯ ಮಾಡಬಹುದು ಅಂತ ಹೇಳ್ತಾನೆ. ಇದಕ್ಕೆ ಸೂರ್ಯ ಅವ್ನ ಪರಿಚಯ ಇರುವಂತ ಪ್ರೊಡ್ಯೂಸರ್ಗೆ ಫೋನ್ ಮಾಡ್ತಾನೆ. ಅದಕ್ಕೆ ಒಬ್ಬ ಪ್ರೊಡ್ಯೂಸರ್, ಸರಿ ನಿನ್ನ ಅರ್ಧದಲ್ಲಿ ನಿಂತಿರುವಂತ ಮೂವಿನ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಅದು ಕಂಪ್ಲೀಟ್ ಮಾಡಕ್ಕೆ ಬೇಕಾಗಿರುವಂತ 3 ಕೋಟಿಯನ್ನ ನಾನು ಕೊಡ್ತೀನಿ, ಆದ್ರೆ ನಮ್ಮ ಮಗನ ಮೊದಲನೇ ಮೂವಿನ ನಾನು ಲಾಂಚ್ ಮಾಡ್ತಾ ಇದೀನಿ, ಅದ್ರಲ್ಲಿ ಹೀರೋ ಫಾದರ್ ರೋಲ್ ಇದೆ, ಆ ಕ್ಯಾರೆಕ್ಟರ್ಗೆ ನೀನು ಒಪ್ಕೊಂಡ್ರೆ ಮಾತ್ರ ನನಗೆ ದುಡ್ಡು ಕೊಡೋದು ಅಂತ ಹೇಳ್ತಾನೆ. ಇದಕ್ಕೆ ಸೂರ್ಯ, ಇಷ್ಟು ದಿನ ನಾನು ಒಬ್ಬ ಸೂಪರ್ ಸ್ಟಾರ್ ಆಗಿ ಆಕ್ಟ್ ಮಾಡಿದೀನಿ, ಇವಾಗ ಒಂದು ಮೂವಿಲಿ ಸೈಡ್ ಆಕ್ಟರ್ ಮಾಡೋದು ಸರಿಯೋಲ್ಲ, ಫ್ಯಾನ್ಸ್ ಡಿಸಪಾಯಿಂಟ್ ಆಗ್ತಾರೆ ಅಂತ ಅಂತಾನೆ. ಬಟ್ ಆದ್ರೂ ಈಗ ಅವ್ನಿಗೆ ದುಡ್ಡು ಬೇಕಂತಂದ್ರೆ ಅವ್ನ ರೋಲ್ಗೆ ಒಪ್ಕೋಬೇಕಿರುತ್ತೆ. ಇದಕ್ಕೆ ಒಂದಿನ ಎಲ್ಲ ಫುಲ್ ಯೋಚನೆ ಮಾಡಿ ಫೈನಲಿ ಬೇರೆ ಆಪ್ಷನ್ ಕಾಂದೆ ಪ್ರೊಡ್ಯೂಸರ್ಗೆ ಫೋನ್ ಮಾಡಕ್ ಹೋಗ್ತಾನೆ. ಬಟ್ ಅಷ್ಟರಲ್ಲೇ ಸೂರ್ಯನ ಅಕೌಂಟ್ಗೆ 3 ಕೋಟಿ ಬಂದಿರೋ ವಿಷಯ ಸೂರ್ಯಗೆ ಗೊತ್ತಾಗುತ್ತೆ. ಆಗ ಸೂರ್ಯ ಯಾರ ಅಕೌಂಟ್ಗೆ 3 ಕೋಟಿ ಆಗಿರೋದು ಅವ್ರ ಡೀಟೇಲ್ಸ್ ಕಲೆಕ್ಟ್ ಮಾಡೋ ಅಂತ PA ಹೇಳ್ತಾನೆ. ಆಗ PA ಬ್ಯಾಂಕ್ ಆಫೀಸರ್ ಹತ್ರ ಫೋನ್ ಮಾಡಿ ಕೇಳಿದಾಗ ಒಂದು ಅಕೌಂಟ್ ನಂಬರ್ನ ಕೊಡ್ತಾರೆ. ಅಕೌಂಟ್ ನಂಬರ್ ಬಗ್ಗೆ ವಿಚಾರಿಸಿ ನೋಡಿದಾಗ ಆ ಅಕೌಂಟ್ ಬೇರೆ ಯಾರ್ದು ಅಲ್ಲ, ಸಾಗರ್ದಾಗಿರುತ್ತೆ. ಈ ಸಾಗರ್ ಆಂಧ್ರ ಕಿಂಗ್ ಫ್ಯಾನ್ ಅಸೋಸಿಯೇಷನ್ ನ ಪ್ರೆಸಿಡೆಂಟ್ ಆಗಿದ್ದ. ಇವಂಗ ಬಗ್ಗೆ ವಿಚಾರಿಸಿ ನೋಡಿದಾಗ ಸಾಗರ್ ಚಿಕ್ಕ ವಯಸ್ಸಿಂದನೂ ಸೂರ್ಯನ ದೊಡ್ಡ ಫ್ಯಾನ್ ಆಗಿದ್ದ. ಅಂಡ್ ಅವನೇ ಸೂರ್ಯಂಗೆ ಆಂಧ್ರ ಕಿಂಗ್ ಅನ್ನೋ ಟ್ಯಾಗ್ ಅನ್ನು ಸಹ ನೀಡಿದ್ದ. ಈಗ ಸೂರ್ಯ ಸಾಗರ್ನ ನಾನು ಮೀಟ್ ಮಾಡ್ಬೇಕು ಅಂತ ಸಾಗರ್ ನೋಡ್ಕೊಂಡು ಹೋಗ್ತಾನೆ. ಅಂಡ್ ಇವೆಲ್ಲ ನಡೀತಾ ಇರೋದು 2003 ದಾರಿ ಮಧ್ಯದಲ್ಲಿ ಈಗ ಸೂರ್ಯಂಗೆ ಒಬ್ಬ ಜರ್ನಲಿಸ್ಟ್ಗೆ ಸೂರ್ಯನ್ ಫ್ಯಾನ್ಸ್ ಹೊಡೆದಿದ್ದಾರೆ. ಇದಕ್ಕೆ ಆ ಜರ್ನಲಿಸ್ಟ್ ಗ್ರೂಪ್ ಎಲ್ಲ ಸೂರ್ಯನ ಹತ್ರ ಬಂದು ಸಾರಿ ಕೇಳ್ಬೇಕಂತ ನ್ಯೂಸ್ ಅಲ್ಲೆಲ್ಲ ದೊಡ್ಡ ಸುದ್ದಿಯನ್ನ ಹಬ್ಸಿರ್ತಾರೆ. ಇದು ನೋಡಿದಂತ ಸೂರ್ಯ ಜರ್ನಲಿಸ್ಟ್ ಹತ್ರ ಹೋಗ್ತಾನೆ. ಯಾರ ಹೆಸರು ಈಶ್ವರ ಇರುತ್ತೆ. ಆಗ ಈಶ್ವರ ಯಾವಾಗ ಸೂರ್ಯನ್ ನೋಡ್ತಾನೋ, ನನಗೆ ಸಾರಿ ಕೇಳಕ್ ನೀವು ಇಲ್ಲಿ ತಾಂಟ ಬಂದಿರಲ್ಲ, ಇಂತ ದೊಡ್ಡ ವ್ಯಕ್ತಿ ನೀವು ಇಲ್ಲಿ ಬರಬಾರ್ದು ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ, ನೀನು ಆಂಧ್ರ ಕಿಂಗ್ ಫ್ಯಾನ್ ಅಸೋಸಿಯೇಷನ್ ನ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ, ಆಗಿದ್ದೋ ನೀನು ಈ ತರ ಆರ್ಟಿಕಲ್ ನಲ್ಲಿ ಯಾಕೆ ಬರ್ದೆ ಅಂತ ಕೇಳ್ತಾನೆ. ಅದಕ್ಕೆ ಈಶ್ವರ್, ನಾನು ಈ ತರ ಆರ್ಟಿಕಲ್ ಬರ್ದಿರೋದು ನಿಮ್ಗೋಸ್ಕರ ಅಲ್ಲ ಸರ್, ಆ ಆರ್ಟಿಕಲ್ ಓದಾದ್ರೂ ಒಬ್ಬ ಹುಚ್ಚನ್ ಬುದ್ಧಿ ಸರಿ ಹೋಗ್ಲಿ ಅಂತ. ಅಸ್ಲಿಗೆ ಹುಚ್ಚ ಬೇರೆ ಯಾರು ಅಲ್ಲ, ಸಾಗರ ಆಗಿದ್ದ. ಈಗ ಈಶ್ವರು ಫಿಲಂ ಸ್ಟಾರ್ ಸೂರ್ಯಂಗೆ ಸಾಗರ್ನ ಫುಲ್ ಸ್ಟೋರಿಯನ್ನ ಹೇಳ್ತಾನೆ. ಈಗ ನಮ್ಗೆ 2000ನೇ ಇಸ್ವಿನೇ ತೋರಿಸ್ತಾರೆ. ಇಲ್ಲಿ ಸಾಗರ್ ಮಹಾಲಕ್ಷ್ಮಿ ಥಿಯೇಟರ್ ಮುಂದೆ ಡ್ಯಾನ್ಸ್ ಮಾಡ್ಕೊಂಡು ಸೂರ್ಯನ ಹೊಸ ಮೂವಿಗೆ ವೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಹೊಸ ಮೂವಿ ರಿಲೀನ ಬಂದಿಲ್ಲ. ಇದಕ್ಕೆ ಫ್ಯಾನ್ಸ್ ಎಲ್ಲ ಕೋಪ ಮಾಡ್ಕೊಂಡು ಸೂರ್ಯ ಕಲ್ ತಗೊಂಡು ಥಿಯೇಟರ್ ಮೇಲೆ ಹೊಡೆಯಕ್ಕೆಲ್ಲ ಹೋಗ್ತಾನೆ. ಗ್ಲಾಸ್ಗೆಲ್ಲ ಹೊಡಿತಾರೆ. ಇದನ್ನೆಲ್ಲ ನೋಡಿದಂತ ಥಿಯೇಟರ್ ಓನರ್ ಪೊಲೀಸ್ ಫೋನ್ ಮಾಡಿ ಸೂರ್ಯ ಮತ್ತೆ ಅವ್ನ ಫ್ರೆಂಡ್ ಅನ್ನ ಅರೆಸ್ಟ್ ಮಾಡಿಸ್ತಾನೆ. ಆಗ ಸಾಗರ್ ಕಿಟಕಿಲಿ ಆ ಓನರ್ ನ ಮಗಳು ಮಹಾಲಕ್ಷ್ಮಿನ ನೋಡ್ತಾನೆ. ಅವ್ಳು ನೋಡಿದ ತಕ್ಷಣ ಸಾಗರ್ಗೆ ಲವ್ ಫಸ್ಟ್ ಸೈಟ್ ಆಗುತ್ತೆ. ಈಗ ಸಾಗರ್ನ ತಂದೆ ಜೈಲಲ್ಲಿ ಇರುವಂತ ಸಾಗರ್ ಮತ್ತೆ ಅವ್ನ ಫ್ರೆಂಡ್ ನ ಬಿಡಿಸ್ಕೊಂಡ್ ಬರ್ತಾರೆ. ಸ್ಟೇಷನ್ ಇಂದ ಹೊರಡೆ ಬಂದಂತ ಸಾಗರ್ ಮತ್ತೆ ಅವ್ನ ಫ್ರೆಂಡ್ ಸೀದಾ ಮಹಾಲಕ್ಷ್ಮಿ ಥಿಯೇಟರ್ ಹೋಗಿ ಸೂರ್ಯನ ಹೊಸ ಮೂವಿಯನ್ನ ನೋಡಿ ಎಂಜಾಯ್ ಮಾಡ್ಕೊಂಡ್ ಬರ್ತಾರೆ. ಹೀಗೆ ಸಂಜೆ ಆಗುತ್ತೆ. ಸಾಗರ್ ಸೈಕಲ್ ಎತ್ಕೊಂಡು ಸೀದಾ ನದಿಯ ದಡಕ್ಕೆ ಬರ್ತಾನೆ. ಅಸ್ಲಿಗೆ ಸಾಗರ್ ಇರುವಂತ ಊರಿನ ಹೆಸರು ಗೋದಾಪಲ್ಲಿ ಲಂಕೆ ಅಂತ. ಈ ಊರು ಒಂಥರ ದ್ವೀಪ ತರ. ಈ ಊರು ಬರ್ಬೇಕು ಹೋಗ್ಬೇಕು ಅಂತಂದ್ರೆ ಅದು ದೋಣಿ ಮುಖಾಂತರ ಮಾತ್ರ ಸಾಧ್ಯ. ಹಾಗೆ ಊರಲ್ಲಿ ಕರೆಂಟ್ ಇಲ್ಲ. ಸೊ ರಾತ್ರಿ ಎಲ್ಲ ದೀಪದ ಬೆಳಕಲ್ಲೇ ಅಲ್ಲಿನ ಜನ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು. ನೆಕ್ಸ್ಟ್ ಡೇ ಸಾಗರ್ ಎಂಡಿನಂತೆ ಕಾಲೇಜ್ಗೆ ಹೋಗ್ತಾನೆ. ಕಾಲೇಜ್ನಲ್ಲಿ ಒಂದು ಗ್ಯಾಂಗ್ ಸಾಗರ್ ಬಳಿ ಹೋಗಿ ನಿಮ್ ಸೂಪರ್ ಹೀರೋ ಸೂರ್ಯನ ಮೂವಿ ಫ್ಲಾಪ್ ಆಗಿದೆ, ಅದ್ರ ಕಲೆಕ್ಷನ್ ನೋಡು ಅಂತ ತೋರಿಸ್ತಾರೆ. ಇದಕ್ಕೆ ಸೂರ್ಯ, ಇಲ್ಲ ಮೂವಿ ಬ್ಲಾಕ್ ಬಸ್ಟರ್ ಮೂವಿ, ಯಾವ್ದೋ ಫೇಕ್ ಕಲೆಕ್ಷನ್ ರಿಪೋರ್ಟ್ ನ ತೋರಿಸ್ತಾ ಇದೆ ಅಂತ ವಾದ ಮಾಡ್ತಾನೆ. ಹೀಗೆ ಮಾತು ಜಗಳಕ್ಕೆ ಟರ್ನ್ ಆಗುತ್ತೆ. ಅಂಡ್ ಅವಳೊಂದು ದೊಡ್ಡ ಫೈಟ್ ನಡೆಯುತ್ತೆ. ಇದು ನೋಡಿದಂತ ಕಾಲೇಜ್ ಪ್ರಿನ್ಸಿಪಲ್ ಸುಮ್ನೆ ಅನಾವಶ್ಯಕ ವಿಷಯಕ್ಕೆ ಜಗಳ ಮಾಡ್ಕೊಂಡಂತ ಸೂರ್ಯ ಮತ್ತೆ ಅವ್ನ ಫ್ರೆಂಡ್ ಅನ್ನ ಕಾಲೇಜ್ ಇಂದ ಸಸ್ಪೆಂಡ್ ಮಾಡ್ತಾನೆ. ಅರೆ ಇದು ಯಾವ ತರ ಸಸ್ಪೆಂಡ್ ಅಂತಂದ್ರೆ, ಅವ್ರ ದಿನ ಕಾಲೇಜ್ಗಂತೂ ಬರ್ತಾರೆ, ಅರೆ ಲೈಬ್ರರಿಯನ್ನ ಕ್ಲೀನ್ ಮಾಡೋದು, ಕ್ಯಾಂಟೀನ್ ಅಲ್ಲಿ ಸರ್ವ್ ಮಾಡೋದು, ಕ್ಲೀನ್ ಮಾಡೋದು, ಈ ಕೆಲಸನ ಮಾಡ್ಬೇಕಂತ ಪ್ರಿನ್ಸಿಪಲ್ ಪನಿಷ್ಮೆಂಟ್ ಅನ್ನ ಕೊಡ್ತಾನೆ. ಅಂಡ್ ಇದ್ರಂತಾನೆ ಸೂರ್ಯ ಮತ್ತೆ ಅವ್ನ ಫ್ರೆಂಡ್ ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡ್ಕೊಂಡು ಕಾಲ ಕಳೀತಾರೆ. ಹೀಗೆ ಸೂರ್ಯ ಕ್ಯಾಂಟೀನ್ ಅಲ್ಲಿ ಇರುವಾಗ ಮಹಾಲಕ್ಷ್ಮಿ ಥಿಯೇಟರ್ ನನ್ನ ಮಗಳು ಮಹಾಲಕ್ಷ್ಮಿ ಕಣ್ಣು ಕಾಣಿಸ್ತಾಳೆ. ಆಗ ಸೂರ್ಯ ಮಹಾಲಕ್ಷ್ಮಿ ಹತ್ರ ಹೋಗಿ, ಸಾರಿ ನಮ್ ನಿನ್ ಥಿಯೇಟರ್ ಕಳಿಸಬಾರ್ದಿತ್ತು, ನನ್ನಿಂದ ನಿಮ್ ಹಣೆ ಮೇಲೆ ಗಾಯ ಇದೆ, ನನ್ನನ್ನ ಕ್ಷಮಿಸ್ಬಿಡಿ ಅಂತ ಕ್ಷಮೆಯನ್ನ ಕೇಳ್ತಾನೆ. ಇದಕ್ಕೆ ಮಹಾಲಕ್ಷ್ಮಿ ಸರಿ ಅಂತ ಅಲ್ಲಿಂದ ಎದ್ದೋಗ್ತಾಳೆ. ನೆಕ್ಸ್ಟ್ ದಿನಲ್ಲಿ ಸೂರ್ಯನ ಇನ್ನೊಂದು ಹೊಸ ಮೂವಿ ರಿಲೀಸ್ ಆಗಿರುತ್ತೆ. ಇದಕ್ಕೆ ಸೂರ್ಯ ಮತ್ತೆ ಅವ್ನ ಫ್ರೆಂಡ್ಸ್ ಟಿಕೆಟ್ ತಗೊಳಕ್ಕೆ ಅಂತ ಮಹಾಲಕ್ಷ್ಮಿ ಥಿಯೇಟರ್ ಹೋಗ್ತಾರೆ. ಆದ್ರೆ ಕೌಂಟರ್ ಅಲ್ಲಿ ಇದ್ದವನು ಓನರ್ ಹೇಳಿದ್ದಾರೆ, ಮೊನ್ನೆ ನೀವು ಮಾಡ್ಕೊಂಡಿರೋ ಗಲಾಟೆಯಿಂದ ನಿಮ್ಗೂ ಮತ್ತೆ ನಿಮ್ ಫ್ರೆಂಡ್ಸ್ಗೂ ಯಾರಿಗೂ ಟಿಕೆಟ್ ಕೊಡಬಾರ್ದು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಿಮ್ಗೆ ಥಿಯೇಟರ್ ಅಲ್ಲಿ ಅಲೋ ಇಲ್ಲ, ಹೋಗಿ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಅಲ್ಲಿ ಕೌಂಟರ್ ಹತ್ರ ಮಹಾಲಕ್ಷ್ಮಿ ಕಾಣಿಸ್ತಾಳೆ. ಇದು ನೋಡಿದಂತ ಸಾಗರ್ ಮಹಾಲಕ್ಷ್ಮಿನ ಕರೆದು, ನಮ್ಮ ಆಂಧ್ರ ಕಿಂಗ್ ಫ್ಯಾನ್ ಅಸೋಸಿಯೇಷನ್ ಎಲ್ಲ ಫ್ಯಾನ್ಸ್ ಬಂದಿದ್ದಾರೆ, ಈ ಫ್ಯಾನ್ ಕ್ಲಬ್ ನ ಪ್ರೆಸಿಡೆಂಟ್ ಆದ ನಾನು ಇವಾಗ ಟಿಕೆಟ್ ಇಲ್ಲದೆ ಹೋದ್ರೆ ನಂಗೆ ಅವಮಾನ ಆಗುತ್ತೆ, ಪ್ಲೀಸ್ 22 ಟಿಕೆಟ್ ನ ನಮ್ಗೆ ಕೊಡಿ ಅಂತ ಕೇಳ್ಕೊತಾನೆ. ಇದಕ್ಕೆ ಮಹಾಲಕ್ಷ್ಮಿ ಸರಿ ಆಯ್ತು ಅಂತ ಅವನಿಗೆ 22 ಟಿಕೆಟ್ ನ ಕೊಡ್ತಾಳೆ. ಮೂವಿ ಮುಗ್ದ ಮೇಲೆ ಸಾಗರ್ ಮಹಾಲಕ್ಷ್ಮಿ ಹತ್ರ ಟ್ಯಾಂಕ್ಸ್ ಹೇಳಕ್ಕೆ ಅಂತ ಹೋಗ್ತಾನೆ. ಆಗ ಮಹಾಲಕ್ಷ್ಮಿ, ಏನ್ ಸೂರ್ಯ ಅಂದ್ರೆ ಅಷ್ಟಿಷ್ಟನ ಅಂತದೇನಿದೆ ಆಕ್ಟರ್ ಅಲ್ಲಿ ಅಂತ ಕೇಳ್ತಾಳೆ. ಆಗ ಸಾಗರ್ ಒಂದು ಫ್ಲಾಶ್ ಬ್ಯಾಕ್ ಅನ್ನು ಹೇಳ್ತಾನೆ. ಫ್ಲಾಶ್ ಬ್ಯಾಕ್ ಅಲ್ಲಿ ಸಾಗರ್ ತಂದೆ ಸಾಗರ್ನ ಕರ್ಕೊಂಡು ಸ್ಕೂಲ್ಗೆ ಸೇರಿಸ್ತಾರೆ. ಆಗ ಸ್ಕೂಲ್ ಟೀಚರು, ನೀನೇನೋ ಪೋಯಮ್ ಕಲ್ತೀಯಲ್ಲ, ಆ ಪೋಯಮ್ ಹೇಳೋ ಅಂದಾಗ ಸಾಗರ್ ಅಷ್ಟು ಜನ ಸ್ಟೂಡೆಂಟ್ ಮುಂದೆ ಆ ಪೋಯಮ್ ಹೇಳೋದಕ್ಕೆ ಎದ್ರುಕೊಂಡು ತೊದಲಿಸ್ತಾನೆ. ಇದರಿಂದ ಆ ಟೀಚರ್ ನಿಮ್ ಮಗ ತುಂಬಾನೇ ಎದುರ್ಕೋತಾನೆ, ಅವ್ನಿಗೆ ಸ್ಕೂಲ್ಗೆಲ್ಲ ಬರಕ್ ಆಗಲ್ಲ, ಅವ್ನ ಸ್ಕೂಲ್ಗೆ ಸೇರಿಸ್ಬಿಡಿ ಅಂತ ಹೇಳ್ತಾನೆ. ಆಗ ಸಾಗರ್ ತುಂಬಾನೇ ಬೇಜಾರಾಗುತ್ತೆ. ಮನೇಲಿರುವಾಗ ರೇಡಿಯೋದಲ್ಲಿ ಸೂರ್ಯನ ಒಂದು ಸಾಂಗ್ ಪ್ಲೇ ಆಗುತ್ತೆ. ಯಾವ ಸಾಂಗ್ ಕೇಳಿದಂತ ಸಾಗರ್ಗೆ ಮೋಟಿವೇಟ್ ಆಗಿ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗಿ ಆ ಪೋಯಮ್ನ ಪಟಾಪಟ್ ಅಂತ ಹೇಳ್ತಾನೆ. ಅಂಡ್ ಅಂದಿನಿಂದಾನೆ ಸೂರ್ಯನಿಗೆ ತುಂಬಾನೇ ಇನ್ಸ್ಪಿರೇಷನ್. ಅವರಿಂದ ನಾ ಮಾತಾಡೋದ್ ಕಲ್ತೆ, ಹಾಡೋದ್
ಕಲಿತೆ, ಡ್ಯಾನ್ಸ್ ಮಾಡೋದು ಕಲಿತೆ, ಅವ್ರು ನನ್ನ ಲೈಫ್ ಇನ್ಸ್ಪಿರೇಷನ್, ಹೀರೋ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಮಹಾಲಕ್ಷ್ಮಿ ಸಾಗರ್ ಹತ್ರ ಹೋಗಿ ಮುಂದೆ ರಿಲೀಸ್ ಆಗುವಂತ ಸೂರ್ಯನ ಹೊಸ ಮೂವಿ ಸಾಂಗ್ ಅನ್ನು, ಹೊಸ ಮೂವಿ ಕ್ಯಾಸೆಟ್ ನಮ್ಮ ಥಿಯೇಟರ್ ಬಂದಿತ್ತು, ತಗೋ ಕೇಳು ನಿಂಗೆ ಇಷ್ಟ ಆಗುತ್ತೆ ಅಂತ ಕೊಡ್ತಾಳೆ. ಆಗ ಸಾಗರ್ ರೆಕಾರ್ಡರ್ ಅಲ್ಲಿ ಆ ಸಾಂಗ್ ನ ಕೇಳ್ತಾ ಇರ್ತಾನೆ. ಬಟ್ ಅಷ್ಟೇ ಅದನ್ನ ನೋಡಿದಂತ ಹುಡುಗರೆಲ್ಲ ಬಂದು ರೆಕಾರ್ಡರ್ ನ ಕಿತ್ಕೊಂಡು ಹೊಡೆದಾಕ್ತಾರೆ. ಆಗ ಸಾಗರ್ಗೆ ಹೆವಿ ಕೋಪ ಬರುತ್ತೆ. ಬಟ್ ಮಹಾಲಕ್ಷ್ಮಿ ಅಷ್ಟರಲ್ಲಿ ಸಾಗರ್ನ ತಡಿತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಸಾಗರ್ ಆ ರೆಕಾರ್ಡರ್ ನ ರೆಡಿ ಮಾಡ್ತಾ ಇರ್ತಾನೆ. ಅಂಡ್ ರೆಡಿ ಆದಂತ ರೆಕಾರ್ಡರ್ ನ ಹಂಗೆ ಅವ್ನ್ ಗೊತ್ತಿಲ್ದಂಗೆ ಆನ್ ಮಾಡ್ತಾನೆ. ಅಂಡ್ ಅದೇ ಟೈಮಲ್ಲಿ ಸಾಗರ್ ಐ ಲವ್ ಯು ಮಹಾಲಕ್ಷ್ಮಿ, ನಿನ್ ಕಂಡ್ರೆ ನಂಗೆ ಇಷ್ಟ ಅಂತ ಹೇಳ್ತಾ ಇರ್ತಾನೆ. ಅಂಡ್ ಇದು ರೆಕಾರ್ಡರ್ ಅಲ್ಲಿ ಹಂಗೆ ರೆಕಾರ್ಡ್ ಆಗಿರುತ್ತೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಸಾಗರ್ ಸೀದಾ ಮಹಾಲಕ್ಷ್ಮಿ ಮನೆಗೆ ಹೋಗಿ ಮಹಾಲಕ್ಷ್ಮಿಗೆ ರೆಕಾರ್ಡರ್ ನ ಕೊಡ್ತಾನೆ. ಅಂಡ್ ಹಾಗೇನೆ ಇನ್ 3 ದಿನ ನಮ್ಮ ಊರಲ್ಲಿ ಫುಲ್ ಫಂಕ್ಷನ್ ಇದೆ. ಕತ್ಲಾಗಿರೋ ನಮ್ಮ ಊರಿಗೆ 3 ವರ್ಷದಲ್ಲಿ ಒಂದ್ಸಲಿ ಬರೀ ಹಬ್ಬಕ್ಕೋಸ್ಕರ ಲೈಟ್ ಎಲ್ಲ ಹಾಕಿಸ್ತೀವಿ, ದೊಡ್ಡ ಜಾತ್ರೆನೇ ಮಾಡ್ತೀವಿ ಬಾ ಅಂತ ಕರಿತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಸಾಗರ್ ಊರ್ ಜಾತ್ರೆಗಳ ರೆಡಿ ಮಾಡ್ಕೋತಿರ್ತಾನೆ. ಬಟ್ ಅಷ್ಟೇ ಸಾಗರ್ಗೆ ಸೂರ್ಯ ತನ್ನ ನೆಕ್ಸ್ಟ್ ಮೂವಿ ಶೂಟಿಂಗ್ ಗೆ ಅವ್ರ ಊರ್ಗ್ ಬಂದಿರೋ ವಿಷಯ ಗೊತ್ತಾಗುತ್ತೆ. ಇದಕ್ಕೆ ಸಾಗರ್ ಎದ್ನೋ ಬಿದ್ನೋ ಅಂತ ಸೂರ್ಯನ ಮೀಟ್ ಮಾಡ್ಬೇಕು ಅಂತ ಹೋಗ್ತಾನೆ. ಬಟ್ ಅಷ್ಟೇ ಅಲ್ಲಿ ಮಹಾಲಕ್ಷ್ಮಿ ಬರ್ತಾಳೆ. ಮಹಾಲಕ್ಷ್ಮಿ ನೋಡಿದಂತ ಸಾಗರ್ ಏನ್ ಮಾಡೋದಂತ ಯೋಚನೆ ಮಾಡ್ತಾನೆ. ಆಗ ಮಹಾಲಕ್ಷ್ಮಿ ನಾನೇನೋ ಇಲ್ಲೇ ಇರ್ತೀನಿ, ಆದ್ರೆ ನೀನ್ ಇಷ್ಟಪಡುವಂತ ಸೂಪರ್ ಸ್ಟಾರ್ ಯಾವಾಗ್ಲೂ ಇಲ್ಲಿ ಬರಲ್ಲ, ಈ ಚಾನ್ಸ್ ನ ಮಿಸ್ ಮಾಡ್ಕೋಬೇಡ, ಹೋಗು ನಾನು ಇಲ್ಲೇ ವೇಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಈಗ ಸಾಗರ್ ಸಿಟಿಗೆ ಬರ್ತಾನೆ. ಇಲ್ಲಿ ಡಿಸ್ಟ್ರಿಬ್ಯೂಟರ್ ಸೂರ್ಯ ಸರ್ಗೆ ಇಲ್ಲಿನ ರಸಬಾಳೆ ಅಂದ್ರೆ ಇಷ್ಟ, ಆದ್ರೆ ಇಲ್ಲಿ ರಸಬಾಳೆನೇ ಇಲ್ವಲ್ಲ ಅಂತ ಬೈಕುತ್ತಾ ಇರ್ತಾನೆ. ಅದೇ ಟೈಮ್ ಸಾಗರ್ ಬಂದು ಸೂರ್ಯ ಸರ್ಗೆ ರಸಬಾಳೆ ತಾನೆ ನಾನ್ ತಗೊಂಡ್ಬರ್ತೀನಿ ಅಂತ ರಸಬಾಳೆ ಅಂತ ತಗೊಂಡ್ಬರ್ತೀನಿ ಅಂತ ಹೋಗ್ತಾನೆ. ರಸಬಾಳೆನ ತಗೊಂಡ್ಬರ್ತಾ ಇರುವಾಗ ಕಾಲೇಜಲ್ಲಿ ಕಿರಿಕ್ ಮಾಡ್ಕೊಂಡು ಅಂತ ಹುಡುಗರು ಸಾಗರ್ ತಡಿತಾರೆ. ಆಗ ಸಾಗರ್ ಜೊತೆಲ್ಲ ಫೈಟ್ ಮಾಡ್ಕೊಂಡು ಸೆಟ್ ಹತ್ರ ಬರ್ತಾನೆ. ಆದ್ರೆ ಅಷ್ಟ ಶೂಟಿಂಗ್ ಮುಗ್ದು ಆಕ್ಟರ್ ಸೂರ್ಯ ಮನೆಗೆ ಹೋಗಿರ್ತಾನೆ. ಆಗ ಸಾಗರ್ ಡಿಸ್ಟ್ರಿಬ್ಯೂಟರ್ಗೆ ಬಾಳೆಯನ್ನು ಕೊಟ್ಟು ಸರಿ ಇದನ್ನೇಗಾರು ಮಾಡಿ ಸೂರ್ಯ ಸರ್ಗೆ ತಲುಪಿಸಿ ಅಂತ ಹೇಳಿ ಮತ್ತೆ ಊರಿಗೆ ರಿಟರ್ನ್ ಆಗ್ತಾನೆ. ಇಲ್ಲಿ ಸಂಜೆ ಇರುತ್ತೆ, ಅವ್ನಿಗೆ ಫ್ಲಾಶ್ ಆಗುತ್ತೆ ಮಹಾಲಕ್ಷ್ಮಿ ನಂಗೋಸ್ಕರ ಇನ್ನ ವೆಯ್ಟ್ ಮಾಡ್ತಾಳೆ ಅಂತ. ಆಗ ಸಾಗರ್ ಮಹಾಲಕ್ಷ್ಮಿ ಹತ್ರ ಬರ್ತಾನೆ. ಇಲ್ಲಿ ಮಹಾಲಕ್ಷ್ಮಿ ಆ ರೆಕಾರ್ಡರ್ ನ ಸೂರ್ಯಂಗೆ ಕೇಳಿಸಿ ನಂಗೆ ಗೊತ್ತಾಯ್ತು ನೀನ್ ನಾನು ಲವ್ ಮಾಡ್ತಾ ಇರೋ ವಿಷಯ, ಇವನ್ ನಂಗೂ ನಿನ್ ಕಂಡ್ರೆ ಇಷ್ಟ ಅಂತ. ಅಲ್ಲಿಂದ ಇವರಿಬ್ರು ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಈಗ ಒಂದು ದಿನ ಸೂರ್ಯನ ಹೊಸ ಮೂವಿ ರಿಲೀಸ್ ಆಗುತ್ತೆ. ಇಲ್ಲಿ ಮಹಾಲಕ್ಷ್ಮಿ ಸೂರ್ಯನ ಕರ್ಕೊಂಡು ಪ್ರೊಜೆಕ್ಟರ್ ರೂಮ್ ಹತ್ರ ಹೋಗ್ತಾಳೆ. ಸಾಗರ್ಗೆ ಮಹಾಲಕ್ಷ್ಮಿ ಈ ರೂಮ್ ಇಂದ ನೋಡು ನಿಂಗೆ ಮೂವಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾಳೆ. ಆಗ ಸಾಗರ್ ಮೂವಿ ನೋಡೋಬಿಟ್ಟು ಮಹಾಲಕ್ಷ್ಮಿನೇ ನೋಡ್ತಾ ಇರ್ತಾನೆ. ಅಂಡ್ ಈಗ ಇವರಿಬ್ರು ಮಾತಾಡ್ತಾಳೆ ಪ್ರೊಜೆಕ್ಟ್ ಇದರಿಂದ ಸ್ಕ್ರೀನ್ ಅಲ್ಲಿ ಇವರಿಬ್ರು ಕಿಕ್ ಮಾಡ್ತಾ ಇರೋದು ಸ್ಯಾಡೋ ಕಾಣುತ್ತೆ. ಇದು ನೋಡಿದಂತ ಮಹಾಲಕ್ಷ್ಮಿ ಅಪ್ಪಂಗೆ ಹೆವಿ ಕೋಪ ಬರುತ್ತೆ. ಇಲ್ಲಿ ಅವರು ಸಾಗರ್ನ ಕರೆದು ಹೊಡೆದು ನಿನ್ನ ಮಗ್ಳಿನ ಇಷ್ಟಪಡ್ತೀಯ, ನಿನ್ನ ಹತ್ರ ಏನಿದೆ ಅಂತ ನಮ್ಮ ಮಗ್ಳಿ ನೀನು ಕೊಡ್ಲಿ, ನೀನೊಬ್ಬ ಆಫ್ಟರ್ ಆಲ್ ನಮ್ಮ ಮೂವಿಯಲ್ಲಿ ನಾ ಟಿಕೆಟ್ ತಗೊಳ್ಳುವಂತಹ ಫ್ಯಾನ್ ಅಷ್ಟೇ, ನಿಂಗೋಸ್ಕರ ಅಂತ ಸೂಪರ್ ಸ್ಟಾರ್ ಏನ್ ಬರಲ್ಲ ಇಲ್ಲಿಗೆ, ನಿನ್ನ ಹತ್ರ ದುಡ್ಡಿಲ್ಲ, ನನ್ನ ರೇಂಜಲ್ಲಂತೂ ನೀನ್ ಇಲ್ವೇ ಇಲ್ಲ, ನಿಂಗೆ ನಮ್ಮ ಮಗ್ಳನ್ ಕೊಡ್ಬೇಕಂತ ಬೈತಾನೆ. ಸಾಗರು ನೀವು ನನ್ನ ಆಫ್ಟರ್ ಆಲ್ ಫ್ಯಾನ್ ಅಂತ ಅನ್ಕೊಂಡಿದ್ದೀರಲ್ವಾ, ನಮ್ಮೂರಲ್ಲಿ ಇನ್ನೊಂದು ಮಹಾಲಕ್ಷ್ಮಿ ಥಿಯೇಟರ್ನ ನಾನೇ ತೆಗಿತೀನಿ, ಆ ಥಿಯೇಟರ್ ಕಟ್ಟಿಸಾದ್ಮೇಲೆ ನಿಮ್ಮ ಮಗಳನ್ನ ನಾನು ಮದುವೆ ಆಗ್ತೀನಿ ಅಂತ ಅಲ್ಲೇ ಚಾಲೆಂಜ್ ಮಾಡ್ತಾನೆ. ಈಗ ಸಾಗರ್ ಧೋನಿ ಊರಿಗೆ ಬರ್ತಾ ಇರ್ತಾನೆ. ಆಗ ಸಾಗರ್ನ ಫ್ರೆಂಡು ನಮ್ಮ ಊರಲ್ಲಿ ನೆಟ್ವರ್ಕ್ ಕರೆಂಟೇ ಇಲ್ಲ, ನೀನು ಈ ಊರಲ್ಲಿ ಥಿಯೇಟರ್ ಬೇರೆ ಕಟ್ಟಿಸ್ತೆ ಅಂತ ಮಾತಾಡ್ತಾನೆ. ಈಗ ಸಾಗರ್ಗೆ ಹೆವಿ ಕೋಪ ಬರುತ್ತೆ. ಇವರಿಬ್ರು ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ. ಇದರಿಂದ ಸಾಗರ್ನ ಫ್ರೆಂಡು ಸಾಗರ್ನ ಬಿಟ್ಟು ಸಿಟಿಲಿ ದುಡಿಯಕ್ಕೆ ಹೋಗ್ತಾನೆ. ಆ ಫ್ರೆಂಡ್ ಬೇರೆ ಯಾರು ಅಲ್ಲ, ಜರ್ನಲಿಸ್ಟ್ ಈಶ್ವರ್ ಆಗಿದ್ದ. ಅಂಡ್ ಈ ಕತೆ ಹೇಳಾದ್ಮೇಲೆ ನಂಗೆ ಸಾಗರ್ ಏನಾದ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಅವ್ನಿಗೆ ವಿಷಯ ಗೊತ್ತಾಗ್ಲಿ ಅಂತ ನಾನು ಈ ಆರ್ಟಿಕಲ್ ಬರ್ದಿದ್ದೆ ಹೊರತು ನಿಮ್ಮ ಮೇಲೆ ನಮ್ಗೆ ಯಾವ್ದೇ ದ್ವೇಷ ಇಲ್ಲ ಅಂತ ಹೇಳ್ತಾನೆ. ಈಗ ಸೂರ್ಯ ಈಶ್ವರ್ನ ಕರ್ಕೊಂಡು ಊರಿಗೆ ಬರ್ತಾನೆ. ಇಲ್ಲಿ ಅವರಿಬ್ರು ಮಹಾಲಕ್ಷ್ಮಿ ಥಿಯೇಟರ್ ಬರ್ತಾರೆ. ಅಂಡ್ ಆ ಥಿಯೇಟರ್ ಮುಂದೆ ಮಹಾಲಕ್ಷ್ಮಿ ಮದುವೆ ಬ್ಯಾನರ್ ಕಾಣಿಸುತ್ತೆ. ಇದು ನೋಡಿದಂತ ಈಶ್ವರು ಸಾಗರ್ ಇರುವಾಗ ಈ ಮದುವೆ ಆಗಕ್ಕೆ ಹೇಗೆ ಸಾಧ್ಯ, ಈಗಲೇ ಮದುವೆನ ತಡಿಬೇಕು ಅಂತಾನೆ. ಆಗ ಸೂರ್ಯ ಆ ಮದುವೆ ಮನೆ ಬಂದು ಇಲ್ಲಿ ಮಹಾಲಕ್ಷ್ಮಿ ಹತ್ರ ಹೋಗಿ ನಿಮ್ ಪ್ರಾಣ ಇಷ್ಟಪಡ್ತಾ ಇರುವಂತ ಸೂರ್ಯನ ಮರ್ತು ಇವಾಗ ಬೇರೆ ಜೊತೆ ಮದುವೆ ಆಗ್ತಾ ಇಲ್ಲ ಯಾಕೆ ಅಂತ ಕೇಳ್ತಾನೆ. ಆಗ ಮಹಾಲಕ್ಷ್ಮಿ ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾಳೆ. ಇಲ್ಲಿ ಫ್ಲಾಶ್ ಬ್ಯಾಕ್ ಸಾಗರ್ ಥಿಯೇಟರ್ ಕಟ್ಸೋದು ಹೇಗೆ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಯೋಚನೆ ಮಾಡ್ತಾನೆ. ಅಂಡ್ ಓವರ್ ಆಲ್ ಎಲ್ಲ ಲೆಕ್ಕಾಚಾರ ಆಗ್ತಾಗ ಒಂದು ಥಿಯೇಟರ್ ಕಟ್ಟಿಸ್ಬೇಕಂತಂದ್ರೆ ಆಗಿನ ಕಾಲದಲ್ಲೇ ಅಂದ್ರೆ 2001ನೇ ಇಸ್ವಿಲಿ 2,80,00,000 ಚಿಲ್ಲರೆ ದುಡ್ಡು ಬೇಕಿರುತ್ತೆ. ಈಗ ಸಾಗರ್ ಇಷ್ಟೊಂದು ದುಡ್ಡನ್ನ ಹೇಗೆ ಅರೇಂಜ್ ಮಾಡೋದಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅವನಿಗೆ ಮನೆ ಮುಂದೆ ಚೀಟಿ ಅವ್ರು ಬರ್ತಾರೆ. ಆಗ ಸಾಗರ್ ಚೀಟಿ ಅವನ ಹತ್ರ ಬಂದು ಈಗ ಚೀಟಿ ದುಡ್ಡು ತೆಗೆದ್ರೆ ಎಷ್ಟಾಗುತ್ತೆ ಅಂತ ಕೇಳ್ತಾನೆ. ಆಗ ಚೀಟಿ ಅವನು 42,000 ಅಂತ ಅಂತಾನೆ. ಆಗ ಸಾಗರು ಆ 42,000ನ ಈಸ್ಕೊಂಡು ಬೇರೆ ಥಿಯೇಟರ್ ಅಲ್ಲಿ ರಾತ್ರಿಗೆ ಅಂತ ಪ್ರೊಜೆಕ್ಟರ್ ನ ಬಾಡಿಗೆಗೆ ತಗೊಂಡು ಸುತ್ತಮುತ್ತೂರುಗಳಿಗೆಲ್ಲ ಇವತ್ತು ರಾತ್ರಿ ಬೀಚ್ ಸೈಡ್ ಅಲ್ಲಿ ಸೂರ್ಯ ಮೂವಿನ ಆಗ್ತಾ ಇದೀವಿ ಅಂತ ಅನೌನ್ಸ್ ಮಾಡ್ತಾನೆ. ಅಂಡ್ ಇದ್ರಂತಾನೆ ಪಂಚೆ ಎಲ್ಲ ಹಾಕಿ ಒಂದು ಮಿನಿ ಥಿಯೇಟರ್ ತರ ರೆಡಿ ಮಾಡ್ಕೋತಾನೆ. ಈಗ ಜನ ಬರ್ತಾರಲ್ವ ಅಂತ ಡೌಟ್ ಅಲ್ಲಿ ಇರುವಂತ ಸೂರ್ಯಂಗೆ ಪತ್ತೂರಿಂದ ಜನ ಎಲ್ಲ ಬರೋದ್ ಕಾಣುತ್ತೆ. ಇಲ್ಲಿ ಥಿಯೇಟರ್ ಕಂಪೇರ್ ಮಾಡ್ಕೊಂಡ್ರೆ ಟಿಕೆಟ್ ರೇಟ್ ತುಂಬಾನೇ ಕಮ್ಮಿ ಆಗಿರೋದ್ರಿಂದ ಸೊ ಹೌಸ್ಫುಲ್ ಆಗಿರುತ್ತೆ. ಇದರಿಂದ 40,000 ಇನ್ವೆಸ್ಟ್ ಮಾಡಿದಂತ ಸಾಗರ್ಗೆ ಸ್ವಲ್ಪ ದಿನದಲ್ಲೇ ದುಡ್ಡು ರಿಕವರ್ ಆಗುತ್ತೆ. ಪ್ಲಸ್ ಮಿನಿ ಥಿಯೇಟರ್ ಅಕ್ಕಪಕ್ಕ ಬಜ್ಜಿ ಬೋಂಡ ಅಂಗಡಿ, ಆಟ ಸಾಮಾನು ಅಂಗಡಿ ಈ ತರ ಇಟ್ಕೊಂಡು ಸುಮಾರು ಜನ ವ್ಯಾಪಾರ ಮಾಡಿ ಅಲ್ಲಿ ಲಾಭವನ್ನ ಪಡ್ಕೋತಾರೆ. ಅಂಡ್ ಹೀಗೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಒಂದಿನ ಸಾಗರ್ಗೆ ನ್ಯೂಸ್ ಪೇಪರ್ ನಲ್ಲಿ ಸೂರ್ಯನ 100ನೇ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಆಗ ಸಾಗರ್ ದಿನ ಬರ್ತಾ ಇರುವಂತ ಥಿಯೇಟರ್ ಲಾಭದಿಂದ ನಾನು 2 ಕೋಟಿಯನ್ನ ರೀಚ್ ಮಾಡಕ್ಕಾಗಲ್ಲ, ಹೇಗಾದ್ರೂ ಮಾಡಿ ಬೇಗ ದುಡ್ಡನ್ನ ಅರೇಂಜ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಬಟ್ ಅಷ್ಟರಲ್ಲೇ ಮಹಾಲಕ್ಷ್ಮಿ ಅಣ್ಣ ಹುಡುಗರ್ನೆಲ್ಲ ಕರ್ಕೊಂಡ್ ಬಂದು ಸೂರ್ಯ ಥಿಯೇಟರ್ಗೆ ಬೆಂಕಿ ಹಾಕಿ ಆಗ ಹೀಗೆ ಮಹಾಲಕ್ಷ್ಮಿ ಅಣ್ಣ ಈ ಮರ್ಲ ನಿನ್ ಕೈಲಿ ಏನ್ ಮಾಡಕ್ಕಾಗತ್ತೆ ಅಂತ ಬೈತಾನೆ. ಆಗ ಸೂರ್ಯ ಅಲ್ಲಿರೋರ್ಗೆಲ್ಲ ಹೊಡೆದು ಈ ಮರ್ಲೇ ನಾನು ಏನಾದ್ರು ಮಾಡಿ ತೋರಿಸ್ತೀನಿ ಅಂತ ಓಪನ್ ಚಾಲೆಂಜ್ ಆಗ್ತಾನೆ. ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದೇನಂದ್ರೆ ಮಹಾಲಕ್ಷ್ಮಿ ಅವ್ರ ಅಣ್ಣನ ಮಾತಿಂದ ಅವನಿಗೆ ಒಂದು ಫ್ಲಾಶ್ ಆಗುತ್ತೆ. ಅದೇನಪ್ಪ ಅಂದ್ರೆ ಮರ್ಲಿಗೆ ಆಗಿನ ಕಾಲದಲ್ಲಿ ಇಟ್ಟನಿಗೆ 200 ರೂಪಾಯಿ ಇರುತ್ತೆ. ಅಂಡ್ ಆ ಊರು ಒಂದು ದ್ವೀಪ ತರ ಆಗಿರೋದ್ರಿಂದ ಅಲ್ಲಿ ತುಂಬಾ ಮರ್ಲಿರುತ್ತೆ. ಆಗ ಸಾಗರು ಊರಿನ ಜನರನ್ನೆಲ್ಲ ಕರೆಸಿ ಇಷ್ಟು ದಿನ ನೀವು ಬೇರೆ ಊರಿಗೆ ಕೂಲಿ ಕೆಲ್ಸಕ್ಕೆ ಹೋಗಿದ್ ಸಾಕು, ಇನ್ ಮುಂದೆ ನನಗೆ ಅಂತ ಕೆಲಸ ಮಾಡಿ, ಇದರಿಂದ ಊರಿನ ಅಭಿವೃದ್ಧಿ ಆಗುತ್ತೆ, ನಮ್ ಕಷ್ಟ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾನೆ. ಆಗ ಊರಿನ ಜನರು
ಇವಾಗ ನಿಮ್ಮ ಮಾತು ಕೇಳ್ಕೊಂಡಿರೋ ಒಂದು ಕೆಲಸನ ಬಿಟ್ರೆ ಮನೆಯೆಲ್ಲ ಬೀದಿ ಬರ್ಬೇಕಾಗತ್ತೆ. ನೀನೇನೆ ಯಾವ್ದೋ ಒಂದು ಹುಡುಗಿಗೋಸ್ಕರ ಈ ತರ ಮಾಡ್ತಾ ಇದೀಯಾ, ನಿನಗೆ ಸಹಾಯ ಮಾಡಿ ನಾವೇ ಮಾಡ್ಬೇಕು ಅಂತ ಕ್ವಶನ್ ಮಾಡ್ತಾರೆ. ಆಗ ಸಾಗರ್ನ ಅಪ್ಪ ಅಲ್ಲಿ ಬಂದು, ರಾಮಾಯಣದಲ್ಲಿ ಏನಾದ್ರೂ ವಾನರ ಸೇನೆ ರಾಮಂಗೋಸ್ಕರ ನಾವ್ಯಾಕೆ ಇಲ್ಲಿ ಸೇತುವೆ ಕಟ್ಬೇಕು, ರಾಮನ ವಿರುದ್ಧ ಹೋರಾಡ್ಬೇಕು ಅಂತ ಅನ್ಕೊಂಡಿದ್ರೆ ಇವತ್ತು ರಾಮಾಯಣ ಆಗ್ತಾ ಇತ್ತಾ? ಅಂಡ್ ಎಲ್ಲರೂ ರಾಮಾಯಣನ ಬರೀ ರಾಮ ಸೀತೆ ಲವ್ ಸ್ಟೋರಿ ಅಂತ ಹೇಳಲ್ಲ, ಅದು ಧರ್ಮಕ್ಕೂ ಅಧರ್ಮಕ್ಕೂ ನಡೆದಂತ ಒಂದು ಯುದ್ಧ ಆಗಿದೆ, ಅಲ್ಲಿ ಸತ್ಯದ ಜಯ ಆಗಿದೆ. ಇದು ಅಷ್ಟೇ, ನಾವ್ ಇವತ್ತೇನಾದ್ರೂ ನಮ್ಮ ಮಗನ್ ಸಪೋರ್ಟ್ ಮಾಡಿಲ್ಲ ಅಂತ ಅಂದ್ರೆ ನಮ್ಮ ಊರ್ ಹಿಂಗೆ ಇರುತ್ತೆ ಅಂತ ಹೇಳ್ತಾನೆ. ಇದು ಊರಿನ ಜನಗಳ ಮೋಟಿವೇಟ್ ಆಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಎಲ್ಲರೂ ಸಮುದ್ರದ ಹತ್ರ ಹೋಗಿ ಮರಳನ್ನ ತೆಗಿತಾರೆ. ಅಂಡ್ ಇದೇ ರೀತಿ ಸಾಗರ್ ಟನ್ಗಟ್ಲೆ ಮರಳನ್ನ ಮಾರ್ತಾನೆ. ಇದರಿಂದ ಅವನಿಗೆ ದಿನ ಲಕ್ಷ ಆದಾಯ ಆಗುತ್ತೆ. ಅಂಡ್ ಈ ದುಡ್ಡಿಂದ ಅವನು ಥಿಯೇಟರ್ ಕಟ್ತಾನೆ. ಅಂಡ್ ಊರಿಗೆ ಬೀದಿ ದೀಪ ಹಾಕ್ಸಿ ಮನೆಗೆಲ್ಲ ಕರೆಂಟ್ ಹಾಕಿಸ್ತಾನೆ. ಇದರಿಂದ ಎಷ್ಟು ದಿನ ಕಟ್ಲಲ್ಲಿದ್ದಂತ ಊರು ಕರೆಂಟ್ ಇಂದ ಬೆಳಕು ಬರುತ್ತೆ. ನೆಕ್ಸ್ಟ್ ಸೀನಲ್ಲಿ ಸಾಗರ್ ಸೂರ್ಯನ 100ನೇ ಮೂವಿಯನ್ನ ತಗೊಳಕ್ಕೆ ಅಂತ ಹೋಗ್ತಾನೆ. ಬಟ್ ಅಷ್ಟಲ್ಲೇ ಮಹಾಲಕ್ಷ್ಮಿ ಅಣ್ಣ ಫುಲ್ ಪೇಮೆಂಟ್ ಕೊಟ್ಬಿಟ್ಟು ಆ ಮೂವಿಯ ರೈಟ್ಸ್ ಅನ್ನ ತಗೋತಾನೆ. ಇದರಿಂದ ಇಲ್ಲದೆ ಹೋದ್ರೇನು, ನಾನು ಸಿಟಿ ಹೋಗಿ ರೈಟ್ಸ್ ಅನ್ನ ತಗೋತೀನಿ ಅಂತ ಸಿಟಿ ಬರ್ತಾನೆ. ಇಲ್ಲಿ ಅವನು ಅವ್ರ ಊರಿಗೆ ಬಂದಂತ ಡಿಸ್ಟ್ರಿಬ್ಯೂಟರ್ ಮನೆ ಬರ್ತಾನೆ. ಆ ಡಿಸ್ಟ್ರಿಬ್ಯೂಟರ್ ಸಾರಿ ಈಗ ಆಲ್ರೆಡಿ ಮೂವಿಯ ರೈಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆ, ಇವಾಗ ಏನೇ ಮಾಡ್ಬೇಕಂದ್ರು ಅದು ಪ್ರೊಡ್ಯೂಸರ್ ಕೈಯಿಂದ ಮಾತ್ರ ಸಾಧ್ಯ ಅಂತ ಸಾಗರ್ನ ಪ್ರೊಡ್ಯೂಸರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಅಂಡ್ ಸಾಗರ್ ಪ್ರೊಡ್ಯೂಸರ್ ಹತ್ರ ಮಾತಾಡ್ಬೇಕು. ಅಷ್ಟರಲ್ಲೇ ಆ ಪ್ರೊಡ್ಯೂಸರ್ಗೆ ಸೂರ್ಯನ ಕಾಲ್ ಬರುತ್ತೆ. ಇಲ್ಲಿ ಈ ಸೀನ್ ಬೇರೆ ಯಾವ್ದೋ ಅಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಆಕ್ಟರ್ ಸೂರ್ಯ ಪ್ರೊಡ್ಯೂಸರ್ ಹತ್ರ ತನ್ನ 100ನೇ ಮೂವಿಯನ್ನ ಕಂಪ್ಲೀಟ್ ಮಾಡಕ್ಕೆ ದುಡ್ಡು ಕೇಳೋದ್ನಲ್ಲ, ಆ ಸೀನ್ ಆಗಿರುತ್ತೆ. ಇಷ್ಟೆಲ್ಲ ಕಾನ್ವರ್ಸೇಷನ್ ಕೇಳಿಸ್ಕೊಂಡಂತ ಸಾಗರ್, ಅಂತ ದೊಡ್ಡ ಆಕ್ಟರ್ ನಿಮ್ಮ ಮಗ ಮುಂದೆ ಸೈಡ್ ರೋಲ್ ಮಾಡೋದು ಹೇಗಿರುತ್ತೆ, ಆ ಆಕ್ಟರ್ ಹೊಟ್ಟೆ ಹೊರ್ಸೋದು ಸರಿ ಇಲ್ಲ ಸರ್ ಅಂತ ಅಲ್ಲೇ ಜಗಳ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಈ ಇನ್ಸಿಡೆಂಟ್ ಇಂದ ಸಾಗರ್ಗೆ ಬೇಜಾರಾಗುತ್ತೆ. ಈಗಾದ್ರೂ ಮಾಡಿ ನಾನು ಅರ್ಧದಲ್ಲೇ ನಿಂತಿರುವಂತ ಮೂವಿನ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೋತಾನೆ. ಅದಕ್ಕೆ ಅವನು ಮಹಾಲಕ್ಷ್ಮಿ ಅವ್ರ ಅಪ್ಪನ ಹತ್ರ ಹೋಗಿ ನಾನು ಥಿಯೇಟರ್ನ ಮಾರ್ಬೇಕು ಅಂತ ಅನ್ಕೊಂಡಿದೀನಿ, ಅದಕ್ಕೆ ನನಗೆ 3 ಕೋಟಿಯನ್ನು ಕೊಟ್ಟು ನಾನು ಥಿಯೇಟರ್ನ ತಗೊಳ್ಳಿ ಅಂತ ಹೇಳ್ತಾನೆ. ಅದಕ್ಕೆ ಮಹಾಲಕ್ಷ್ಮಿ ಅವರಪ್ಪ ನಾನ್ಯಾಕೆ ನಿನ್ ಥಿಯೇಟರ್ ತಗೊಳ್ಳಿ ಅಂತ ಹೇಳ್ತಾನೆ. ಆಗ ಸಾಗರ್, ನೀವೇನಾರು ನನ್ನ ಥಿಯೇಟರ್ ತಗೊಂಡ್ರೆ ಅದ್ರ ಬರೋ ಆದಾಯನೂ ನಿಮ್ದೇ ಆಗಿರುತ್ತೆ, ಪ್ಲಸ್ ನಿಮ್ ಮಗಳು ನಿಮ್ಗೆ ಇರ್ತಾಳೆ ಅಂತ ಹೇಳ್ತಾನೆ. ಅಂಡ್ ನನ್ನ ಚಾಲೆಂಜ್ ಅಲ್ಲಿ ಸೋತಂಗ ಹೋಗುತ್ತೆ ಅಂತ ಹೇಳ್ತಾನೆ. ಇದಕ್ಕೆ ಅವರಪ್ಪ ಖುಷಿಯಾಗಿ ಆ ದುಡ್ಡನ್ನ ಮಹಾಲಕ್ಷ್ಮಿ ಕೈಲೇ ಕೊಡಿಸ್ತಾನೆ. ಇಲ್ಲಿ ಮಹಾಲಕ್ಷ್ಮಿ ನನ್ಗೋಸ್ಕರ ಇಷ್ಟೆಲ್ಲ ಮಾಡಿ ಈಗ ದುಡ್ಡಿಗೆ ಮಾರ್ತಾಯ ಅಂತ ಸಾಗರ್ ಕಪಾಲ್ ಕೊಡ್ದು ಅಲ್ಲಿಂದ ಹೋಗ್ತಾಳೆ. ಈಗ ಸಾಗರ್ ಸಿಕ್ಕಿರುವಂತ 3 ಕೋಟಿಯನ್ನ ಸೀದಾ ಆಕ್ಟರ್ ಸೂರ್ಯನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ತಾನೆ. ಅಂಡ್ ಇಷ್ಟೆಲ್ಲ ವಿಚಾರ ತಿಳ್ಕೊಂಡಂತ ಸೂರ್ಯ, ಎಲ್ಲ ಸ್ಟೋರಿ ಕೇಳಿಸ್ಕೊಂಡಂತ ಸೂರ್ಯ ಒಬ್ಬ ಫ್ಯಾನು ನಂಗೋಸ್ಕರ ಇಷ್ಟೊಂದು ತ್ಯಾಗ ಮಾಡಿದ್ದಾನೆ, ಅವನಿಗಿಂತ ನಿಂಗೆ ಒಳ್ಳೆ ಹುಡುಗ ಸಿಗಲ್ಲ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಮಹಾಲಕ್ಷ್ಮಿ ಅವರಪ್ಪ ಬರ್ತಾರೆ. ಆಗ ಸೂರ್ಯ, ನಾನು ಇಲ್ಲಿ ನಮ್ಮ ಫ್ಯಾನ್ ಸಾಗರ್ ನೋಡ್ಕೊಂಡ್ ಬಂದಿದ್ದೀನಿ, ಅವನು ನೋಡಕ್ ಹೋಗ್ತಾ ಇದೀನಿ ಅಂತ ಅವ್ರ ಅಪ್ಪಂಗೆ ಹೇಳ್ಬಿಟ್ಟು ಹೋಗ್ತಾನೆ. ಸೀದಾ ಸಾಗರ್ ಊರಿಗೆ ಹೋಗ್ತಾನೆ. ಬಟ್ ಈಗ ರಾತ್ರಿ ಆಗಿದೆ, ಜೋರ್ ಮಳೆ ಬರ್ತಾ ಇದೆ. ಇಲ್ಲಿ ಜೋರ್ ಮಳೆಯಿಂದ ಇಡೀ ಊರೇ ಮುಳುಗೋಗಿದೆ. ಇದರಿಂದ ಸಾಗರ್ ಊರ್ ಜನನೆಲ್ಲ ಕರ್ಕೊಂಡು ಅವನ ಥಿಯೇಟರ್ ಒಡೆ ಹೋಗ್ತಾನೆ. ಈ ಕಡೆ ಆಕ್ಟರ್ ಸೂರ್ಯ ಅಷ್ಟು ಜೋರ್ ಮಳೆ ಇದ್ರೂ ಸಹ ಆ ಊರಿಗೆ ಧೋನಿ ಮುಖಾಂತರ ಬಂದು ಥಿಯೇಟರ್ ಒಡೆ ಬರ್ತಾನೆ. ಇಲ್ಲಿ ಥಿಯೇಟರ್ ಇದ್ದಂತ ಸಾಗರ್ ಸೂರ್ಯನ ಶಾಡೋವನ್ನ ನೋಡಿ ಸೂರ್ಯನ ನೋಡಿ ತುಂಬಾ ಎಮೋಷನಲ್ ಆಗ್ತಾನೆ. ಇಲ್ಲಿ ಸೂರ್ಯ, ನಾನು ಹಿಂಗೇನ್ ಮಾಡಿದ್ದೆ, ನಂಗೋಸ್ಕರ ಯಾಕಿಂತ ತ್ಯಾಗ ಮಾಡಿದೆ, ನನ್ ಕಂಡ ನಿಂಗೆ ಯಾಕಿಂತ ಹುಚ್ಚು ಅಂತ ಕೇಳ್ತಾನೆ. ಆಗ ಸಾಗರ್, ನೀವ್ ನಂಗೆ ತುಂಬಾನೇ ಮಾಡಿದೀರಾ, ನಿಮ್ಮ ಒಂದೊಂದು ಡೈಲಾಗ್ಸ್ಗಳು ನಿಮ್ಮ ಮೂವಿಗಳು ನಂಗೆ ಯಾವಾಗ ಇನ್ಸ್ಪೈರ್ ಆಗಿತ್ತು, ನಿಮ್ಮಿಂದಾನೆ ನಂಗೆ ಛಲ ಬಂತು, ಆ ಛಲದಿಂದಾನೆ ಥಿಯೇಟರ್ ಕೊಟ್ಟಿಸ್ದೆ, ನೀವೇ ನಂಗೆ ರಿಯಲ್ ಇನ್ಸ್ಪಿರೇಷನ್ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳಿಸ್ಕೊಂಡಂತ ಸೂರ್ಯ, ನಾನಲ್ಲ ರಿಯಲ್ ಸ್ಟಾರು, ನೀನು ರಿಯಲ್ ಸ್ಟಾರು ಅಂತ ಹೇಳಿ ಅವ್ನ ದುಡ್ಡನ್ನ ರಿಟರ್ನ್ ಮಾಡಿ ಅಲ್ಲಿಂದ ಹೋಗ್ತಾನೆ. ಮತ್ತೊಂದ್ ಕಡೆ ಮದ್ವೆ ಮನೆಯಿಂದ ಮದ್ವೆ ಆಗದೇನೆ ಮಹಾಲಕ್ಷ್ಮಿ ಸೀತಾ ಸಾಗರ್ ಹತ್ರ ಬರ್ತಾಳೆ. ಅಂಡ್ ಈ ಇನ್ಸಿಡೆಂಟ್ ಆಮೇಲೆ ಆಕ್ಟರ್ ಸೂರ್ಯ ತನ್ನ ಮನೆ ಕಾರನ್ನ ಹಣ ಇಟ್ಬಿಟ್ಟು ಬಂದ ದುಡ್ಡಿನಲ್ಲಿ ಆ 100ನೇ ಫಿಲ್ಮ್ ನ ಕಂಪ್ಲೀಟ್ ಮಾಡ್ತಾನೆ. ಅಂಡ್ ಆ ಮೂವಿ ಬ್ಲಾಕ್ ಬಸ್ಟರ್ ಆಗುತ್ತೆ. ಮತ್ತೊಂದ್ ಕಡೆ ಸಾಗರ್ನ ಥಿಯೇಟರ್ ಸಕ್ಸಸ್ಫುಲ್ ಆಗಿ ಚೆನ್ನಾಗಿ ಓಡುತ್ತೆ. ಅಂಡ್ ಅವನು ಮಹಾಲಕ್ಷ್ಮಿನ ಮದುವೆ ಆಗಿ ಜಾಲಿಯಾಗಿರ್ತಾನೆ. ಸೊ ಇದಾಗಿತ್ತು ಮೂವಿ ಕತೆ. ಇನ್ನು ಹೊಸ ಮೂವಿ ಎಕ್ಸ್ಪ್ಲನೇಷನ್ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.